ತಮಿಳುನಾಡಿನಲ್ಲಿ ವಿಧಾನಸಭೆ ಎಲೆಕ್ಷನ್ಗೆ ಬಿಜೆಪಿ ತಾಲೀಮು ನಡೆಸ್ತಾ ಇದೆ. ಅಣ್ಣಾಮಲೈ ಕೆಳಗಿಳಿಸಿ ನೂತನ ರಾಜ್ಯಾಧ್ಯಕ್ಷರ ಘೋಷಣೆ ಇಲ್ಲಿ ಮಾಡಿದೆ. ತಿರುನಲ್ವೇಲಿ ಶಾಸಕ ನೈನಾರ್ ನಾಗೇಂದ್ರನ್ಗೆ ಪಟ್ಟವನ್ನು ಕಟ್ಟಿರೋದು ಅಮಿತ್ ಶಾ. ನೋಡಿ, ದಕ್ಷಿಣದ ರಾಜ್ಯಗಳಲ್ಲಿ ಬಿಜೆಪಿಗೆ ಸ್ವಂತವಾಗಿ ಗೆಲ್ಲುವಂಥ ಸಾಮರ್ಥ್ಯ ಕಡಿಮೆ ಇದೆ. ಗೆಲ್ಲಕ್ಕಾಗೋದಿಲ್ಲ ಅಂತಲ್ಲ, ಈ ಸದ್ಯಕ್ಕಂತೂ ಬಹಳ ಕಡಿಮೆ ಇದೆ. ಕರ್ನಾಟಕ ಅಂತ ಬಂದಾಗಲೂ ಕೂಡ ನಿಮಗೆ ಲೋಕಸಭಾ ಚುನಾವಣೆಯಲ್ಲಿ JDS ಸಖ್ಯವನ್ನು ಸಾಧಿಸಿದ್ದು ಬಿಜೆಪಿ. ಆ ಮೂಲಕವಾಗಿಯೇ ಬಿಜೆಪಿ ನೋಡಪ್ಪ, ನಮಗೆ ಇಷ್ಟು ಶಕ್ತಿ ಇದೆ, ನಾವು ನಿಲ್ಲುವ ಎಲ್ಲ ಕಡೆಯಲ್ಲಿಯೂ ನೀನು ನಿಲ್ಲಬೇಡ ಅಂತ JDSಗೆ ಹೇಳಿತ್ತು. ಆ ಒಂದು ಮೈತ್ರಿ ಮಾಡಿಕೊಂಡ ಫಲವಾಗಿಯೇ JDSಗೂ ಲಾಭ ಆಯಿತು, ಬಿಜೆಪಿಗೂ ಲಾಭ ಆಯಿತು. ಕಾಂಗ್ರೆಸ್ಗೆ ಅಲ್ಲಿ ಸೀಟುಗಳ ಸಂಖ್ಯೆ ಅವರಂದುಕೊಂಡಷ್ಟು ಬರಲಿಲ್ಲ. ಇದೇ ರೀತಿ ತಮಿಳುನಾಡಲ್ಲಿ ತನಗೆ ಎಲ್ಲವನ್ನೂ ಗೆದ್ದು ಬಿಡುವಂತಹ ಶಕ್ತಿ ಇಲ್ಲದೇ ಇರಬಹುದು. ಆದರೆ ಅಣ್ಣಾ DMK ಜೊತೆ ನಾನು ಹೋದರೆ, ಏಕೆಂದರೆ ನಾನು ಸ್ಪರ್ಧೆ ಮಾಡೋ ಕಡೆ ಅಣ್ಣಾ DMKನೂ ಸ್ಪರ್ಧೆ ಮಾಡ್ತಾಯಿದ್ರೆ ಓಟ್ಗಳು ವಿಭಜನೆಯಾಗಿ ಅದು ದ್ರಾವಿಡ ಮುನ್ನೇತ್ರ ಕಳಗಂ DMKಗೆ ಹೆಲ್ಪ್ ಆಗಿಬಿಡ್ತಾ ಇತ್ತು. ಸದ್ಯಕ್ಕೆ ಜಯಲಲಿತಾ ಅವರಿಲ್ಲ, ಶಶಿಕಲಾ ಅವರು ಅಷ್ಟಕ್ಕಷ್ಟೇ. ಹಾಗಾಗಿ ಆ ಪಾರ್ಟಿಗೆ ದೊಡ್ಡ ಮಟ್ಟದ ಒಂದು ತಾಕತ್ತಿಲ್ಲ. ನಮ್ಮ ಮೈತ್ರಿ ನೀವು ಮಾಡಿಕೊಳ್ಳಿ ಅಂತ ಹೇಳಿದಾಗ ಮೈತ್ರಿ ಮಾಡಿಕೊಂಡ್ರೆ ಈ ಕಡೆ BJPಗೂ ಲಾಭ ಆಗಬಹುದು, ಆ ಕಡೆ ಅಣ್ಣಾ DMKಗೂ ಲಾಭ ಆಗಬಹುದು ಅಂತೇಳಿ BJPಯ ಲೆಕ್ಕಾಚಾರ ಇದೆ. ಅಮಿತ್ ಶಾ ಇದನ್ನು ಘೋಷಣೆ ಮಾಡಿದ್ದಾರೆ. ಮೈತ್ರಿಯನ್ನು ಸೇಮ್ ಅಭ್ಯರ್ಥಿಯಾಗಿ ಪಳನಿಸ್ವಾಮಿ ಹೆಸರು ಘೋಷಣೆಯಾಗಿದೆ. ಶೀಘ್ರದಲ್ಲಿಯೇ BJP ಅಣ್ಣಾ DMK ಸೀಟು ಹಂಚಿಕೆ ಫೈನಲ್ ಆಗುತ್ತೆ. 2023ರಲ್ಲಿ ಅಣ್ಣಾಮಲೈ ಹೇಳಿಕೆ ಕಾರಣದಿಂದಾಗಿಯೇ ದೂರ ಸರಿದಿದ್ದು ಅಣ್ಣಾ DMK. ಈಗ ಅಣ್ಣಾಮಲೈ ಕೆಳಗಡೆ ಇಳಿಸಿ ನೋಡಿ, ಈಗ ಅಣ್ಣಾಮಲೈನೇ ಕೆಳಗಡೆ ಇಳಿಸಿಬಿಟ್ಟು AIADMK ಜೊತೆಯಲ್ಲಿ ಮೈತ್ರಿ ಘೋಷಣೆ ಮಾಡಿರೋದು ಬಿಜೆಪಿ. ತಮಿಳುನಾಡಲ್ಲಿ 2024ರಲ್ಲಿ ಒಂದೇ ಒಂದು ಲೋಕಸಭಾ ಕ್ಷೇತ್ರವನ್ನು ಕೂಡ ಬಿಜೆಪಿ ಗೆಲ್ಲಿಲ್ಲ. ಎಲ್ಲ 39 ಕ್ಷೇತ್ರಗಳನ್ನು ಗೆದ್ದುಕೊಂಡಿದ್ದು DMK. ಸದ್ಯ ಅಣ್ಣಾಮಲೈಗೆ ಯಾವುದೇ ಹುದ್ದೆಯನ್ನೇ ಕೊಟ್ಟಿಲ್ಲ ಬಿಜೆಪಿ. ಅಣ್ಣಾ DMK ಜೊತೆ ಬೇಷರತ್ ಮೈತ್ರಿಗೆ ಬಿಜೆಪಿ ಒಪ್ಪಿಕೊಂಡಿದೆ. कंडीशन नहीं है, कोई डिमांड नहीं सर. जरा बताओ भाई तमिल में. ADMK ஓட டிமாண்ட் என்னன்னு அவர் கேட்டதுக்கு ADMK ஓட எந்த விதமான அவங்க டிமாண்டும் வைக்கவில்லை. AIDMK के इंटरनल अफेयर्स में हमारा कोई इंटरफियरेंस नहीं होगा. जहां तक NDA के साथी दलों का सवाल है, AIDMK और बीजेपी का तमिलनाडु यूनिट बैठकर तय करेगा. AIDMK का NDA में आना NDA के लिए बहुत उपयोगी है और AIDMK